ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಎಸ್ಐಟಿ ಕೂಡ ಈಗಾಗಲೇ ರಚನೆ ಆಗಿದೆ. ಈಗ ಈ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ರೋಚಕ ಸ್ಟೋರಿ ಗೊತ್ತಾಗ್ತಾ ಇದೆ. ಈ ಕಳ್ಳತನ ಆಗಿದ್ದು ಹೇಗೆ? ಇದೇ ಮೊದಲನೇ ಕಳ್ಳತನವಾ ಅಥವಾ ಇದೇ ರೀತಿ ನಡೀತಾ ಇತ್ತಾ? ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಉನ್ನಿಕೃಷ್ಣ ಹಾಗೂ ಗೋವರ್ಧನ್ಗೂ ಯಾವ ರೀತಿ ಲಿಂಕ್ ಇದೆ? ಅಸಲಿಗೆ ಗೋವರ್ಧನ್, ಉನ್ನಿಕೃಷ್ಣ ಇಬ್ರು ಕೂಡ ಯಾರು? ಅಯ್ಯಪ್ಪ ದೇಗುಲದ ಅರ್ಚಕನಾಗಿದ್ದಂತ ಉನ್ನಿಕೃಷ್ಣ ಅಯ್ಯಪ್ಪ ದೇಗುಲಕ್ಕೆ ಚಿನ್ನದ ಬಾಗಿಲನ್ನ ಗೋವರ್ಧನ್ ದಾನ ಕೊಟ್ಟಿದ್ದ. ಈ ಗೋವರ್ಧನ್ಗೂ ಆರೋಪಿ ಉನ್ನಿಕೃಷ್ಣಗೂ ಕೂಡ ಲಿಂಕ್ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಬಳ್ಳಾರಿ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ 2019ರಲ್ಲಿ ದಾನದ ರೂಪದಲ್ಲಿ ಚಿನ್ನದ ಬಾಗಿಲನ್ನ ಕೊಟ್ಟಿದ್ರು ಗೋವರ್ಧನ್. ಅದನ್ನ ಮಾಡಿಕೊಟ್ಟಿದ್ದು ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕರಾಗಿರುವಂತಹ ಗೋವರ್ಧನ್. ಇಬ್ಬರ ನಡುವೆ ಕೂಡ ಲಿಂಕ್ ಇರೋದು ಗೊತ್ತಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಗೋವರ್ಧನ್ಗೂ ಕೂಡ ಡ್ರಿಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಉನ್ನಿಕೃಷ್ಣಗೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆತನ ಮನೆ ಮೇಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ, ದಾಳಿ ಮಾಡಿದ್ದಾರೆ. ಶ್ರೀರಾಂಪುರದ ಅರ್ಚಕನ ಮನೆಯಲ್ಲಿ ಒಂದು ಕಡೆ ತಲಾಶ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅರ್ಚಕನಾಗಿದ್ದಂತಹ ಈ ಉನ್ನಿಕೃಷ್ಣ ಏನಿದ್ದಾನೆ ಆತನಿಗೂ ಮತ್ತು ಗೋವರ್ಧನ್ ಇಬ್ಬರಿಗೂ ಕೂಡ ಲಿಂಕ್ ಇತ್ತು ಅನ್ನುವಂತಹ ವಿಚಾರ, ಯಾವ ರೀತಿಯ ಲಿಂಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ಉನ್ನಿಕೃಷ್ಣ ಅರ್ಚಕನಾಗಿದ್ರೆ ಆ ದೇವಸ್ಥಾನದಲ್ಲಿ ಚಿನ್ನದ ಕವಚವನ್ನ ಮಾಡಿಕೊಟ್ಟಂತ ಕೆಲಸ ಏನಿದೆ ಅಥವಾ ಆ ಬಾಗಿಲಿಗೆ ಚಿನ್ನದ ಕವಚವನ್ನ ಏನ್ ಮಾಡಿಕೊಟ್ಟಿದ್ರು ಅದು ಈ ಗೋವರ್ಧನ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕ ಈ ಗೋವರ್ಧನ್, ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿರುವಂತಹ ರೊದ್ದಂ ಜ್ಯುವೆಲ್ಲರಿಯ ಮಾಲೀಕ ಗೋವರ್ಧನ್ 2019ರಲ್ಲೇ ಈ ಚಿನ್ನದ ಕವಚ ಇರುವಂತಹ ಬಾಗಿಲನ್ನ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ರು ಗೋವರ್ಧನ್ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಹಾಗಾದ್ರೆ ಅಲ್ಲಿ ಕಳ್ಳತನ ಆಗಿರುವಂತಹ ಚಿನ್ನ ಇಲ್ಲಿ ಹೇಗೆ ಬಂತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಎಸ್ಐಟಿ ಕೂಡ ಈಗಾಗಲೇ ರಚನೆ ಆಗಿದೆ. ಈಗ ಈ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ರೋಚಕ ಸ್ಟೋರಿ ಗೊತ್ತಾಗ್ತಾ ಇದೆ. ಈ ಕಳ್ಳತನ ಆಗಿದ್ದು ಹೇಗೆ? ಇದೇ ಮೊದಲನೇ ಕಳ್ಳತನವಾ ಅಥವಾ ಇದೇ ರೀತಿ ನಡೀತಾ ಇತ್ತಾ? ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಉನ್ನಿಕೃಷ್ಣ ಹಾಗೂ ಗೋವರ್ಧನ್ಗೂ ಯಾವ ರೀತಿ ಲಿಂಕ್ ಇದೆ? ಅಸಲಿಗೆ ಗೋವರ್ಧನ್, ಉನ್ನಿಕೃಷ್ಣ ಇಬ್ರು ಕೂಡ ಯಾರು? ಅಯ್ಯಪ್ಪ ದೇಗುಲದ ಅರ್ಚಕನಾಗಿದ್ದಂತ ಉನ್ನಿಕೃಷ್ಣ ಅಯ್ಯಪ್ಪ ದೇಗುಲಕ್ಕೆ ಚಿನ್ನದ ಬಾಗಿಲನ್ನ ಗೋವರ್ಧನ್ ದಾನ ಕೊಟ್ಟಿದ್ದ. ಈ ಗೋವರ್ಧನ್ಗೂ ಆರೋಪಿ ಉನ್ನಿಕೃಷ್ಣಗೂ ಕೂಡ ಲಿಂಕ್ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಬಳ್ಳಾರಿ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ 2019ರಲ್ಲಿ ದಾನದ ರೂಪದಲ್ಲಿ ಚಿನ್ನದ ಬಾಗಿಲನ್ನ ಕೊಟ್ಟಿದ್ರು ಗೋವರ್ಧನ್. ಅದನ್ನ ಮಾಡಿಕೊಟ್ಟಿದ್ದು ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕರಾಗಿರುವಂತಹ ಗೋವರ್ಧನ್. ಇಬ್ಬರ ನಡುವೆ ಕೂಡ ಲಿಂಕ್ ಇರೋದು ಗೊತ್ತಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಗೋವರ್ಧನ್ಗೂ ಕೂಡ ಡ್ರಿಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಉನ್ನಿಕೃಷ್ಣಗೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆತನ ಮನೆ ಮೇಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ, ದಾಳಿ ಮಾಡಿದ್ದಾರೆ. ಶ್ರೀರಾಂಪುರದ ಅರ್ಚಕನ ಮನೆಯಲ್ಲಿ ಒಂದು ಕಡೆ ತಲಾಶ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅರ್ಚಕನಾಗಿದ್ದಂತಹ ಈ ಉನ್ನಿಕೃಷ್ಣ ಏನಿದ್ದಾನೆ ಆತನಿಗೂ ಮತ್ತು ಗೋವರ್ಧನ್ ಇಬ್ಬರಿಗೂ ಕೂಡ ಲಿಂಕ್ ಇತ್ತು ಅನ್ನುವಂತಹ ವಿಚಾರ, ಯಾವ ರೀತಿಯ ಲಿಂಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ಉನ್ನಿಕೃಷ್ಣ ಅರ್ಚಕನಾಗಿದ್ರೆ ಆ ದೇವಸ್ಥಾನದಲ್ಲಿ ಚಿನ್ನದ ಕವಚವನ್ನ ಮಾಡಿಕೊಟ್ಟಂತ ಕೆಲಸ ಏನಿದೆ ಅಥವಾ ಆ ಬಾಗಿಲಿಗೆ ಚಿನ್ನದ ಕವಚವನ್ನ ಏನ್ ಮಾಡಿಕೊಟ್ಟಿದ್ರು ಅದು ಈ ಗೋವರ್ಧನ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕ ಈ ಗೋವರ್ಧನ್, ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿರುವಂತಹ ರೊದ್ದಂ ಜ್ಯುವೆಲ್ಲರಿಯ ಮಾಲೀಕ ಗೋವರ್ಧನ್ 2019ರಲ್ಲೇ ಈ ಚಿನ್ನದ ಕವಚ ಇರುವಂತಹ ಬಾಗಿಲನ್ನ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ರು ಗೋವರ್ಧನ್ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಹಾಗಾದ್ರೆ ಅಲ್ಲಿ ಕಳ್ಳತನ ಆಗಿರುವಂತಹ ಚಿನ್ನ ಇಲ್ಲಿ ಹೇಗೆ ಬಂತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಎಸ್ಐಟಿ ಕೂಡ ಈಗಾಗಲೇ ರಚನೆ ಆಗಿದೆ. ಈಗ ಈ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ರೋಚಕ ಸ್ಟೋರಿ ಗೊತ್ತಾಗ್ತಾ ಇದೆ. ಈ ಕಳ್ಳತನ ಆಗಿದ್ದು ಹೇಗೆ? ಇದೇ ಮೊದಲನೇ ಕಳ್ಳತನವ ಅಥವಾ ಇದೇ ರೀತಿ ನಡೀತಾ ಇತ್ತಾ? ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಉನ್ನಿಕೃಷ್ಣ ಹಾಗೂ ಗೋವರ್ಧನ್ಗೂ ಯಾವ ರೀತಿ ಲಿಂಕ್ ಇದೆ? ಅಸಲಿಗೆ ಗೋವರ್ಧನ್, ಉನ್ನಿಕೃಷ್ಣ ಇಬ್ರು ಕೂಡ ಯಾರು? ಅಯ್ಯಪ್ಪ ದೇಗುಲದ ಅರ್ಚಕನಾಗಿದ್ದಂತ ಉನ್ನಿಕೃಷ್ಣ ಅಯ್ಯಪ್ಪ ದೇಗುಲಕ್ಕೆ ಚಿನ್ನದ ಬಾಗಿಲನ್ನ ಗೋವರ್ಧನ್ ದಾನ ಕೊಟ್ಟಿದ್ದ. ಈ ಗೋವರ್ಧನ್ಗೂ ಆರೋಪಿ ಉನ್ನಿಕೃಷ್ಣಗೂ ಕೂಡ ಲಿಂಕ್ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಬಳ್ಳಾರಿ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ 2019ರಲ್ಲಿ ದಾನದ ರೂಪದಲ್ಲಿ ಚಿನ್ನದ ಬಾಗಿಲನ್ನ ಕೊಟ್ಟಿದ್ರು ಗೋವರ್ಧನ್. ಅದನ್ನ ಮಾಡಿಕೊಟ್ಟಿದ್ದು ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕರಾಗಿರುವಂತಹ ಗೋವರ್ಧನ್. ಇಬ್ಬರ ನಡುವೆ ಕೂಡ ಲಿಂಕ್ ಇರೋದು ಗೊತ್ತಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಗೋವರ್ಧನ್ಗೂ ಕೂಡ ಡ್ರಿಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಉನ್ನಿಕೃಷ್ಣಗೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆತನ ಮನೆ ಮೇಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ, ದಾಳಿ ಮಾಡಿದ್ದಾರೆ. ಶ್ರೀರಾಂಪುರದ ಅರ್ಚಕನ ಮನೆಯಲ್ಲಿ ಒಂದು ಕಡೆ ತಲಾಶ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅರ್ಚಕನಾಗಿದ್ದಂತಹ ಈ ಉನ್ನಿಕೃಷ್ಣ ಏನಿದ್ದಾನೆ ಆತನಿಗೂ ಮತ್ತು ಗೋವರ್ಧನ್ ಇಬ್ಬರಿಗೂ ಕೂಡ ಲಿಂಕ್ ಇತ್ತು ಅನ್ನುವಂತಹ ವಿಚಾರ, ಯಾವ ರೀತಿಯ ಲಿಂಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ಉನ್ನಿಕೃಷ್ಣ ಅರ್ಚಕನಾಗಿದ್ರೆ ಆ ದೇವಸ್ಥಾನದಲ್ಲಿ ಚಿನ್ನದ ಕವಚವನ್ನ ಮಾಡಿಕೊಟ್ಟಂತ ಕೆಲಸ ಏನಿದೆ ಅಥವಾ ಆ ಬಾಗಿಲಿಗೆ ಚಿನ್ನದ ಕವಚವನ್ನ ಏನ್ ಮಾಡಿಕೊಟ್ಟಿದ್ರು ಅದು ಈ ಗೋವರ್ಧನ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕ ಈ ಗೋವರ್ಧನ್, ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿರುವಂತಹ ರೊದ್ದಂ ಜ್ಯುವೆಲ್ಲರಿಯ ಮಾಲೀಕ ಗೋವರ್ಧನ್ 2019ರಲ್ಲೇ ಈ ಚಿನ್ನದ ಕವಚ ಇರುವಂತಹ ಬಾಗಿಲನ್ನ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ರು ಗೋವರ್ಧನ್ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಹಾಗಾದ್ರೆ ಅಲ್ಲಿ ಕಳ್ಳತನ ಆಗಿರುವಂತಹ ಚಿನ್ನ ಇಲ್ಲಿ ಹೇಗೆ ಬಂತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಎಸ್ಐಟಿ ಕೂಡ ಈಗಾಗಲೇ ರಚನೆ ಆಗಿದೆ. ಈಗ ಈ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ರೋಚಕ ಸ್ಟೋರಿ ಗೊತ್ತಾಗ್ತಾ ಇದೆ. ಈ ಕಳ್ಳತನ ಆಗಿದ್ದು ಹೇಗೆ? ಇದೇ ಮೊದಲನೇ ಕಳ್ಳತನವ ಅಥವಾ ಇದೇ ರೀತಿ ನಡೀತಾ ಇತ್ತಾ? ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಉನ್ನಿಕೃಷ್ಣ ಹಾಗೂ ಗೋವರ್ಧನ್ಗೂ ಯಾವ ರೀತಿ ಲಿಂಕ್ ಇದೆ? ಅಸಲಿಗೆ ಗೋವರ್ಧನ್, ಉನ್ನಿಕೃಷ್ಣ ಇಬ್ರು ಕೂಡ ಯಾರು? ಅಯ್ಯಪ್ಪ ದೇಗುಲದ ಅರ್ಚಕನಾಗಿದ್ದಂತ ಉನ್ನಿಕೃಷ್ಣ ಅಯ್ಯಪ್ಪ ದೇಗುಲಕ್ಕೆ ಚಿನ್ನದ ಬಾಗಿಲನ್ನ ಗೋವರ್ಧನ್ ದಾನ ಕೊಟ್ಟಿದ್ದ. ಈ ಗೋವರ್ಧನ್ಗೂ ಆರೋಪಿ ಉನ್ನಿಕೃಷ್ಣಗೂ ಕೂಡ ಲಿಂಕ್ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಬಳ್ಳಾರಿ ರೊದ್ದಂ ಜ್ಯುವೆಲ್ಲರಿ ಮಾಲೀಕ ಗೋವರ್ಧನ್ 2019ರಲ್ಲಿ ದಾನದ ರೂಪದಲ್ಲಿ ಚಿನ್ನದ ಬಾಗಿಲನ್ನ ಕೊಟ್ಟಿದ್ರು ಗೋವರ್ಧನ್. ಅದನ್ನ ಮಾಡಿಕೊಟ್ಟಿದ್ದು ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕರಾಗಿರುವಂತಹ ಗೋವರ್ಧನ್. ಇಬ್ಬರ ನಡುವೆ ಕೂಡ ಲಿಂಕ್ ಇರೋದು ಗೊತ್ತಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಗೋವರ್ಧನ್ಗೂ ಕೂಡ ಡ್ರಿಲ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಉನ್ನಿಕೃಷ್ಣಗೂ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆತನ ಮನೆ ಮೇಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ, ದಾಳಿ ಮಾಡಿದ್ದಾರೆ. ಶ್ರೀರಾಂಪುರದ ಅರ್ಚಕನ ಮನೆಯಲ್ಲಿ ಒಂದು ಕಡೆ ತಲಾಶ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಅರ್ಚಕನಾಗಿದ್ದಂತಹ ಈ ಉನ್ನಿಕೃಷ್ಣ ಏನಿದ್ದಾನೆ ಆತನಿಗೂ ಮತ್ತು ಗೋವರ್ಧನ್ ಇಬ್ಬರಿಗೂ ಕೂಡ ಲಿಂಕ್ ಇತ್ತು ಅನ್ನುವಂತ ವಿಚಾರ, ಯಾವ ರೀತಿಯ ಲಿಂಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಈ ಉನ್ನಿಕೃಷ್ಣ ಅರ್ಚಕನಾಗಿದ್ರೆ ಆ ದೇವಸ್ಥಾನದಲ್ಲಿ ಚಿನ್ನದ ಕವಚವನ್ನ ಮಾಡಿಕೊಟ್ಟಂತ ಕೆಲಸ ಏನಿದೆ ಅಥವಾ ಆ ಬಾಗಿಲಿಗೆ ಚಿನ್ನದ ಕವಚವನ್ನ ಏನ್ ಮಾಡಿಕೊಟ್ಟಿದ್ರು ಅದು ಈ ಗೋವರ್ಧನ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕ ಈ ಗೋವರ್ಧನ್, ಇವರಿಬ್ಬರಿಗೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿರುವಂತಹ ರೊದ್ದಂ ಜ್ಯುವೆಲ್ಲರಿಯ ಮಾಲೀಕ ಗೋವರ್ಧನ್ 2019ರಲ್ಲೇ ಈ ಚಿನ್ನದ ಕವಚ ಇರುವಂತಹ ಬಾಗಿಲನ್ನ ಅಯ್ಯಪ್ಪ ಸ್ವಾಮಿ ಕೊಟ್ಟಿದ್ರು ಗೋವರ್ಧನ್ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಹಾಗಾದ್ರೆ ಅಲ್ಲಿ ಕಳ್ಳತನ ಆಗಿರುವಂತಹ ಚಿನ್ನ ಇಲ್ಲಿ ಹೇಗೆ ಬಂತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ.